Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತೇನೆ. Welcome to this Canada Sunday service of Ebenezer Ministries. ಈ ಭಾನುವಾರ ಆರಾಧನಾ ಕೂಟಕ್ಕೆ ಎಬೆನೆಜರ್ ಮಿನಿಸ್ಟ್ರಿ ಮೂಲಕ ನಿಮ್ಮನ್ನು ಸ್ವಾಗತಿಸುತ್ತೇನೆ. For today's meditation, let us turn to the book of Hebrews, chapter 11, verses 13 to 16. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೆ ಹೋಗೋಣ. ಇಬ್ರಿಯ 11ನೇ ಅಧ್ಯಾಯ 13 ಮತ್ತು 16ನೇ ವಚನವನ್ನು ನೋಡಿಕೊಳ್ಳೋಣ. These all died in faith, not having received the promises, but having seen them afar off, were assured of them, embraced them, and confessed that they were strangers and pilgrims on the earth. For those who say such things declare plainly that they seek a homeland. And truly, if they had called to mind that country from which they had come out, they would have had opportunity to return. But now they desire a better, that is, a heavenly country. Therefore, God is not ashamed to be called their God, for He has prepared a city for them. ಇವರೆಲ್ಲರೂ ವಾಗ್ದಾನದ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದವರು. ನಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವರು. ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಆಮೇನ್. Isaac and Jacob, the heroes of faith, died in faith, not having received the promises. ಅಬ್ರಾಮ, ಐಸಾಕ, ಯಾಕೋಬರು ಅವರು ನಂಬಿಕೆಯ ಒಂದು ನಾಯಕರುಗಳಾಗಿ ಅವರು ನಂಬಿಕೆ ಮೂಲಕನೇ ಮರಣ ಹೊಂದಿದರು. ಅವರು ದೇವರ ವಾಗ್ದಾನಗಳನ್ನು ಅವರು ಕಾಣಲಿಲ್ಲ, ನೋಡ್ಲಿಲ್ಲ. They lived in faith and died in faith. ಅವರು ನಂಬಿಕೆಯಿಂದ ಜೀವಿಸಿದ್ರು, ನಂಬಿಕೆಯಿಂದನೇ ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ರು. They have seen the promises being fulfilled by faith. ಅವ್ರ ನಂಬಿಕೆಯ ಮೂಲಕನೇ ಏನೆಲ್ಲ ವಾಗ್ದಾನಗಳನ್ನು ಮಾಡಿದನು ದೇವರು, ಆ ವಾಗ್ದಾನಗಳನ್ನು ನೆರವೇರಿಸಿದನು. ಅವರು ಹೊಂದಿಕೊಂಡರು. They confessed that they were strangers and pilgrims on the earth. ಈ ಲೋಕದಲ್ಲಿ ಅವರು ಪರದೇಶಿಗಳ ರೀತಿಯಲ್ಲಿ ಜೀವಿಸಿದರು. Abraham left Chaldea, the idolatrous land of curse, and came to Canaan, the good land of blessings. ಅಬ್ರಾಮನು ಕಲ್ದಿಯ ದೇಶವನ್ನು ಬಿಟ್ಟು ಆ ದೇಶ ವಿಗ್ರಹಾರಾಧನೆಗೆ ಒಳಪಟ್ಟು ಶಾಪಗ್ರಸ್ತವಾಗಿತ್ತು. ಆ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಆತನು ಆಶೀರ್ವಾದ ಸ್ಥಳಕ್ಕೆ ಹೊರಟನು. But now he considers himself as a stranger and pilgrim on the earth. ಈಗ ನಾವು ನೋಡಿಕೊಳ್ಳುತ್ತಾರೆ ಆತನ ಜನಾಂಗವು ತುಂಬಿಸಲ್ಪಟ್ಟಿದೆ, ಆತನ ಸಂತತಿಯು ತುಂಬಿಸಲ್ಪಟ್ಟಿದೆ ಈ ಭೂಲೋಕದಲ್ಲೆಲ್ಲ. God has prepared a city for them. ದೇವರು ಅವರಿಗಾಗಿ ಪಟ್ಟಣವನ್ನು ಸಿದ್ಧ ಮಾಡಿಟ್ಟಿದ್ದ. Abraham did not settle in Canaan. ಕಾನಾನ್ ದೇಶದಲ್ಲೇನೆ ಅಬ್ರಾಮನು ನೆಲೆಗೊಳ್ಳಿಲ್ಲ. He lived there in tents as a pilgrim and stranger looking after a better country. ಆತನು ಪರದೇಶದವನ ರೀತಿಯಲ್ಲಿ ಜೀವಿಸಿದ ಆ ದೇಶದಲ್ಲಿ ನಂತರ ಒಳ್ಳೆಯ ದೇಶವನ್ನು ಆತನು ಎದುರು ನೋಡ್ತಾ ಇದ್ದ. This means he was ready to cross from the earthly side to the heavenly side. ಅದರ ಅರ್ಥ ಏನಪ್ಪಾ ಅಂದ್ರೆ ಆತನು ಈ ಭೂಲೋಕದ ಭಾಗವನ್ನು ಬಿಟ್ಟು ಪರಲೋಕದ ಭಾಗಕ್ಕೆ ಹೋಗುವುದಕ್ಕೆ ಆತನು ಯೋಚಿಸುತ್ತಿದ್ದ. The believers should follow their forefathers, considering themselves as strangers and pilgrims on the earth, and looking forward to the heavenly country, which is better than the earthly one. ವಿಶ್ವಾಸಿಗಳಾದ ನಾವುಗಳು ಸಹ ನಮ್ಮ ಪೂರ್ವಿಕರ ಒಂದು ನಂಬಿಕೆಯನ್ನು ನಾವು ಪರಿಗಣಿಸಿ ಆ ರೀತಿ ನಡೆಯಬೇಕು. ಅವರು ಹೇಗೆ ಈ ಲೋಕದಲ್ಲಿ ಅವರು
ಪರದೇಶಿಗಳ ರೀತಿಯಲ್ಲಿ ಜೀವಿಸಿದರೋ ಅದೇ ರೀತಿ ಆ ಪರಲೋಕ ದೇಶಕ್ಕಾಗಿ ಪರಲೋಕದ ರಾಜ್ಯಕ್ಕಾಗಿ ನಾವು ಜೀವಿಸುವುದಕ್ಕೆ ಈ ಲೋಕದಲ್ಲಿ ಇದ್ರೂ ಸಹ ಅದನ್ನ ನಾವು ಹುಡುಕುವಂತರಾಗಬೇಕು. The believers asked, I repeat, the believers are asked not to forsake their faith in the face of intense persecution, public ridicule, and loss of earthly treasure. ಈ ಲೋಕದಲ್ಲಿ ಏನೇನೆಲ್ಲ ಸಂಭವಿಸುತ್ತೋ, ಹಿಂಸೆಗಳು, ಹೋರಾಟಗಳು ನಮ್ಮ ಜೀವಿತದಲ್ಲಿ ಎದುರಾಗುತ್ತೋ, ದೇವ ಮಕ್ಕಳಾದ ನಾವುಗಳು ಆತನ ಮೇಲಿರುವಂತಹ ನಂಬಿಕೆಯನ್ನು ಬಿಟ್ಟು ಬಿಡಬಾರದು. For our faith in Christ and the cross, we receive an eternal reward. ನಮ್ಮ ಒಂದು ಕ್ರಿಸ್ತನ ಮೇಲೆ ಇಡಲ್ಪಟ್ಟಂತಹ ನಂಬಿಕೆ, ಆತನ ಶಿಲುಬೆಯ ಒಂದು ತ್ಯಾಗ, ನಾವು ನಿತ್ಯ ಜೀವಕ್ಕೆ ಆತನು ನಮಗೆ ವರವಾಗಿ ಕೊಡುವಂತನಾಗಿದ್ದಾನೆ. Our earthly persecution is temporary. ಈ ಲೋಕದ ಒಂದು ಹಿಂಸೆಗಳು ನಮಗೆ ತಾತ್ಕಾಲಿಕವಾದವುಗಳು. If we carry out the will of God in our lives, we don't have to worry about the promise being fulfilled. ಈ ಲೋಕದ ಯಾತ್ರೆಯಲ್ಲಿ ನಾವುಗಳು ಎದುರಿಸುವಂತಹ ಎಲ್ಲಾ ಸವಾಲುಗಳಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು. God is grieved over the conduct of anyone who would draw back from Him. ದೇವರಿಂದ ಯಾರೆಲ್ಲ ಹಿಂಜರಿಕೆ ಹೋಗ್ತಾರೋ ಅವರೆಲ್ಲರೂ ನೋಡಿ ದೇವರು ದುಃಖ ಪಡುವನಾಗಿದ್ದಾನೆ. They will lose their souls. ಅವರು ಕ್ರಿಸ್ತನಿಂದ ದೂರವಾದ್ರೆ ಅವರ ಆತ್ಮವನ್ನು ಕಳ್ಕೊಳ್ಳುವಂತರಾಗ್ತಾರೆ. May the Lord bless you all with His words. Amen. ಕರ್ತನ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.